ನಮಸ್ಕಾರ ಸ್ನೇಹಿತರೆ. ಇತಿಹಾಸದಲ್ಲಿ ಕೆಲವರು ಕೇವಲ ರಾಜಕಾರಣಿಗಳು ಅಲ್ಲ, ಅವರು ಒಂದು ರಾಷ್ಟ್ರದ ಆತ್ಮವಾಗುತ್ತಾರೆ. ತಮ್ಮ ಜ್ಞಾನ, ಸರಳತೆ ಮತ್ತು ನಾಯಕತ್ವದಿಂದ ಒಂದು ದೇಶದ ಭವಿಷ್ಯವನ್ನು ರೂಪಿಸಿದ ಮಹಾನ್ ನಾಯಕರಲ್ಲಿ ಒಬ್ಬರು ಜೂಲಿಯಸ್ ನ್ಯೆರೆರೆ. ಅವರನ್ನು ಜನರು ಪ್ರೀತಿಯಿಂದ ಮಾಲಿಮು ಎಂದು ಕರೆಯುತ್ತಿದ್ದರು. ಅದರ ಅರ್ಥ ಗುರು ಅಥವಾ ಶಿಕ್ಷಕ ಎಂದರ್ಥ. ಇವರ ಜೀವನ ಚರಿತ್ರೆಯನ್ನು ಇಂದು ನಾವು ಈ ವಿಡಿಯೋದಲ್ಲಿ ತಿಳಿಯಲಿದ್ದೇವೆ. ಜೂಲಿಯಸ್ ನ್ಯೆರೆರೆ 1922 ಏಪ್ರಿಲ್ 13ರಂದು ತಾಂಜೇನಿಯಾ ದೇಶದ ಬುಟ್ನಿಮಾ ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದರು, ಆದರೆ ಬಾಲ್ಯದಿಂದಲೇ ಅವರು ಜ್ಞಾನಕ್ಕೆ ಮತ್ತು ಶಿಕ್ಷಣಕ್ಕೆ ತುಂಬಾ ಮಹತ್ವ ನೀಡುತ್ತಿದ್ದರು. ಶಿಕ್ಷಣದ ಮೇಲಿನ ಆಸಕ್ತಿ ಜೂಲಿಯಸ್ ನ್ಯೆರೆರೆ ಅವರನ್ನು ಮುಂದಕ್ಕೆ ಕೊಂಡೊಯ್ಯಿತು. ಅವರು ಮೊದಲು ಮಕೆರೆರೆ ಯೂನಿವರ್ಸಿಟಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು. ನಂತರ ಅವರು ಉನ್ನತ ಶಿಕ್ಷಣಕ್ಕಾಗಿ ಎಡಿನ್ಬರ್ಗ್ ನಗರದಲ್ಲಿರುವ ಯೂನಿವರ್ಸಿಟಿ ಆಫ್ ಎಡಿನ್ಬರ್ಗ್ಗೆ ತೆರಳಿದರು. ಅಲ್ಲಿ ಅವರು ಪದವಿ ಪಡೆದರು. ಅವರು ತಮ್ಮ ದೇಶದ ಮೊದಲ ಪದವೀಧರರಲ್ಲಿ ಒಬ್ಬರಾಗಿದ್ದರು. ಶಿಕ್ಷಣ ಪೂರ್ಣಗೊಂಡ ನಂತರ ಜೂಲಿಯಸ್ ನ್ಯೆರೆರೆ ಶಿಕ್ಷಕರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಅದರ ಕಾರಣದಿಂದಲೇ ಜನರು ಅವರನ್ನು ಮಾಲಿಮು ಎಂದು ಕರೆಯಲು ಆರಂಭಿಸಿದರು. ಅವರು ಶಿಕ್ಷಣವೇ ಒಂದು ದೇಶದ ಅಭಿವೃದ್ಧಿಗೆ ಮೂಲ ಎಂದು ನಂಬುತ್ತಿದ್ದರು. ಆ ಸಮಯದಲ್ಲಿ ತಾಂಜೇನಿಯಾ ಬ್ರಿಟಿಷರ ಆಡಳಿತದಲ್ಲಿತ್ತು. ಈ ಅನ್ಯಾಯದ ವಿರುದ್ಧ ಜೂಲಿಯಸ್ ನ್ಯೆರೆರೆ ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭಿಸಿದರು. ಅವರು ತಾಂಗಾನಿಕಾ ಆಫ್ರಿಕನ್ ನ್ಯಾಷನಲ್ ಯೂನಿಯನ್ ಎಂಬ ರಾಜಕೀಯ ಸಂಘಟನೆಯನ್ನು ಸ್ಥಾಪಿಸಿದರು. ಈ ಸಂಘಟನೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿತು. 1961ರಲ್ಲಿ ತಾಂಜೇನಿಯಾ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಈ ಐತಿಹಾಸಿಕ ಕ್ಷಣದಲ್ಲಿ ಜೂಲಿಯಸ್ ನ್ಯೆರೆರೆ ದೇಶದ ಪ್ರಮುಖ ನಾಯಕನಾಗಿ ಹೊರಹೊಮ್ಮಿದರು. 1964ರಲ್ಲಿ ಜೂಲಿಯಸ್ ನ್ಯೆರೆರೆ ಸ್ವತಂತ್ರ ತಾಂಜೇನಿಯಾ ದೇಶದ ಮೊದಲ ಅಧ್ಯಕ್ಷರಾದರು. ಅವರು ಹಲವು ವರ್ಷಗಳ ಕಾಲ ದೇಶವನ್ನು ಮುನ್ನಡೆಸಿದರು. ಅವರ ಆಡಳಿತದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಯಿತು, ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ನೀಡಲಾಯಿತು, ಸಾಮಾಜಿಕ ಸಮಾನತೆ ಉತ್ತೇಜಿಸಲಾಯಿತು. ಜೂಲಿಯಸ್ ನ್ಯೆರೆರೆ ಉಜಮಾ ಎಂಬ ಸಮಾಜವಾದಿ ತತ್ವವನ್ನು ಪರಿಚಯಿಸಿದರು. ಈ ತತ್ವದ ಉದ್ದೇಶ ಸಮಾನತೆ, ಸಹಕಾರ, ಗ್ರಾಮೀಣ ಅಭಿವೃದ್ಧಿ ಇವುಗಳನ್ನು ಉತ್ತೇಜಿಸುವುದು. ಜೂಲಿಯಸ್ ನ್ಯೆರೆರೆ ತುಂಬಾ ಸರಳ ಜೀವನ ನಡೆಸುತ್ತಿದ್ದರು. ಅವರು ಅಧಿಕಾರವನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸಲಿಲ್ಲ. ಅವರ ನಾಯಕತ್ವದಲ್ಲಿ ಪ್ರಾಮಾಣಿಕತೆ ಮತ್ತು ಮಾನವೀಯತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅದರ ಕಾರಣದಿಂದಲೇ ಅವರು ಇಂದಿಗೂ ತಾಂಜೇನಿಯಾ ದೇಶದ ಜನರಿಂದ ಗೌರವಿಸಲ್ಪಡುತ್ತಾರೆ. 1999 ಅಕ್ಟೋಬರ್ 14ರಂದು ಜೂಲಿಯಸ್ ನ್ಯೆರೆರೆ ನಿಧನರಾದರು. ಆದರೆ ಅವರ ಚಿಂತನೆಗಳು ಮತ್ತು ದೇಶಕ್ಕಾಗಿ ಮಾಡಿದ ಸೇವೆ ಇಂದಿಗೂ ಜೀವಂತವಾಗಿದೆ. ಒಬ್ಬ ಶಿಕ್ಷಕ, ಒಬ್ಬ ಕ್ರಾಂತಿಕಾರಿ ನಾಯಕ ಮತ್ತು ಒಂದು ರಾಷ್ಟ್ರದ ಪಿತಾಮಹ, ಅದೇ ಜೂಲಿಯಸ್ ನ್ಯೆರೆರೆ. ಅವರ ಜೀವನ ನಮಗೆ ಕಲಿಸುವ ಪಾಠ ಒಂದೇ: ಶಿಕ್ಷಣ, ಪ್ರಾಮಾಣಿಕತೆ ಮತ್ತು ಸೇವೆ ಇದ್ದರೆ ಒಬ್ಬ ವ್ಯಕ್ತಿ ಒಂದು ದೇಶದ ಭವಿಷ್ಯವನ್ನು ರೂಪಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.